ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ರಿಚೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಕಲಿತಿದ್ದೀವಿ ಅಂದ್ರೆ, ಎಸ್ಟಿಮೇಟ್ ಕೊಟ್ಟಿರ್ತೀರಲ್ಲ ಅದನ್ನ ಬಿಲ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಮೊದಲನೇದಾಗಿ ನೀವು ಇಲ್ಲಿ ಆಪ್ಷನ್ ಕಾಣ್ತಿದೆ ಅಲ್ಲ, ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಕಾಣ್ತಿದೆ. ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಕಾಣ್ತಿದೆ. ಸೊ ಅಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಒಂದು ಆಪ್ಷನ್ ಕಾಣ್ತಿದೆ, ಎಸ್ಟಿಮೇಟ್ ಡಿಲಿವರ್ ನೋಟ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮಗೆ ನಿಮ್ಮ ಸಾಫ್ಟ್ವೇರಲ್ಲಿ ಆಲ್ರೆಡಿ ಕಸ್ಟಮರ್ ಡೀಟೇಲ್ಸ್ ಇತ್ತು ಅಂದರೆ ನಿಮ್ಗೆ ಈ ಥರ ಲಿಸ್ಟ್ ಬರುತ್ತೆ, ಲಿಸ್ಟ್ ಆಫ್ ಕಸ್ಟಮರ್ಸ್ ಅಂತ. ಇದಕ್ಕೆ ನಿಮ್ಗೊಂದು ಪಟ್ಟಿ ಬರುತ್ತೆ, ಕಸ್ಟಮರ್ಸ್ ನೇಮು, ಫೋನ್ ನಂಬರ್ ಎಲ್ಲ. ಸೊ ನಿಮ್ಮಲ್ಲಿ ಇಲ್ಲ ಅಂದರೆ, ಸೊ ಇದ್ಯಾರೋ ಹೊಸ ಕಸ್ಟಮರ್ ಅಂದರೆ ಈ ಆಪ್ಷನನ್ನು ಆ್ಯಡ್ ಕಸ್ಟಮರ್ ಅಂತ ಬಂದಿದೆ ನಿಮಗೆ ಆಪ್ಷನ್. ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಡೀಟೇಲ್ಸ್ ತುಂಬಬೇಕಾಗತ್ತೆ. ತುಂಬಿಟ್ಟು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಸ್ಟಲ್ಲಿ ಬರುತ್ತೆ. ಓಕೆನಾ? ಸೊ ನಾನೀಗ ದಿವ್ಯಾ ಅಂತ ತಗೊಂಡಿದ್ದೀನಿ ನನ್ನ ಕಸ್ಟಮರ್ ನೇಮು. ಅವರಿಗೆ ಗ್ಯಾಲಕ್ಸಿ ಚಾಕ್ಲೇಟ್ ಒಂದು 5 ಅಂತ ಹಾಕ್ತೀನಿ. ಇಲ್ಲಿ ನಿಮಗೆ ಆ್ಯಡ್ ಟು ಕಾರ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಆ್ಯಡ್ ಆಗಿದೆ. ಮುಂಚೆ ಇದು ಬ್ಲ್ಯಾಂಕ್ ಇತ್ತು. ಸೊ ಈಗ ನಾನು ಆ್ಯಡ್ ಮಾಡಿರೋದ್ರಿಂದ ಇನ್ನು ಒಂದು ಐಟಮ್ ಹಾಕಿ ನೋಡೋಣ. ಮೆಡಿಮಿಕ್ಸ್ ಸೋಪ್ ಒಂದು 15 ಗಂಟೆ. ಇಲ್ಲಿ ನೋಡಿ ನಾನು ಆ್ಯಡ್ ಟು ಕಾರ್ಟ್ ಮಾಡ್ತೀನಿ. ಈಗ ಆ್ಯಡ್ ಟು ಕಾರ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಆ್ಯಡ್ ಟು ಕಾರ್ಟ್ ಮಾಡಿದ್ದೀನಿ. ಈಗ ಓಕೆ, ಮೆಡಿಮಿಕ್ಸ್ ಸೋಪ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅದೇ ಥರ ಕ್ಯಾಶು ಆ್ಯಡ್ ಟು ಕಾರ್ಟ್ ಮಾಡಿದ್ದೀನಿ. ಇಲ್ಲಿ ಸೇವ್ ಆಪ್ಷನ್ ಇದೆ ನಿಮಗೆ, ಇಲ್ಲಿ ಸೇವ್ ಆಪ್ಷನ್ ಇದೆ, ಇಲ್ಲಿ ಸೇವ್ ಮಾಡ್ತೀನಿ ನಾನು ಎಸ್ಟಿಮೇಟ್ನ. ಸೊ ನಿಮಗೆ ಇನ್ವಾಯ್ಸ್ ಬೇಕು ಅಂದರೆ ಇನ್ವಾಯ್ಸ್ಗೆ ಕ್ಲಿಕ್ ಮಾಡ್ಬೋದು. ಈ ಥರ ಎಸ್ಟಿಮೇಟ್ ಬಂದಿರುತ್ತೆ ನಿಮಗೆ. ಓಕೆ, ಈಗ ನಾನು ನಿಮಗೆಲ್ಲ ಕ್ಲೋಸ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ, ಸೇಲ್ ಪಾಸಿಗೆ ಹೋಗೋಣ. ಓಕೆ, ಸೇಲ್ ಪಾಸಲ್ಲಿ ಅಂತಂದರೆ ಇಲ್ಲಿ ಎಸ್ಟಿಮೇಟ್ ಅನ್ನೋ ಆಪ್ಷನ್ ಇದೆ ಅಲ್ಲ, ಇಲ್ಲಿ ಎಸ್ಟಿಮೇಟ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಸರ್ಚ್ ಬೈ ಎಸ್ಟಿಮೇಟ್ ನಂಬರ್ ಅಂತ ಇದೆ. ಓಕೆ, ಸರ್ಚ್ ಬೈ ಎಸ್ಟಿಮೇಟ್ ನಂಬರ್. ನಾನಿಲ್ಲಿ ಆರೋ ಮಾರ್ಕ್ ಇದೆ ಅಲ್ಲ, ಡೌನ್ ಆರೋ ಮಾರ್ಕ್ ಇದೆ ಅಲ್ಲ, ಇದು ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಇವಾಗ ಮಾಡಿದ್ದು 3. ಸೊ ಆರ್ಡರ್ ವೈಸ್ ಆಗಿ ಬರುತ್ತೆ ನಿಮಗೆ ನಂಬರ್ಸು 1 2 3 ಅಂತ. ಸೊ ಈಗ ನಾನು ಲೇಟೆಸ್ಟ್ ಮಾಡಿದ್ದು 3. ಇಲ್ಲಿ ನೋಡ್ಬೋದು. ಈಗ ನೀವು ಇಲ್ಲಿ 3 ಲಿಸ್ಟ್ ತೋರಿಸ್ತಾ ಇದೆ ಅಲ್ಲ ವೀಕ್ಷಕರೇ, 3 ಐಟಮ್ ಲಿಸ್ಟ್ ತೋರಿಸ್ತಿದೆ ಅಲ್ಲ. ಸೊ ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ. ಓಕೆ, ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲೋಸ್ ಬಟನ್ ಕೊಟ್ಟು ಇಲ್ಲಿ ಸೇವ್ ಅಂತ ಇದೆ, ಇಲ್ಲಿ ನೆಕ್ಸ್ಟ್ ಜಸ್ಟ್ ಸೇವ್ ಮಾಡಿ. ಸೊ ಇದೇ ದಿವ್ಯಾ ಅವ್ರಿಗೆ ನೀವು ಈ 3 ಐಟಮ್ನ ಹಿಂಗೇನೆ ನೀವು ಸೆಲ್ ಮಾಡ್ಬೋದು, ಸೇಮ್ ಐಟಮ್ಸ್. ಇಲ್ಲ ಕ್ವಾಂಟಿಟಿಯಲ್ಲಿ, ಈಗ ಈ ಕ್ವಾಂಟಿಟಿಯಲ್ಲಿ ಏನೋ ಒಂದು ಎಸ್ಟಿಮೇಟಲ್ಲಿ ಅವ್ರು ಇನ್ನೂ 2 ಏನೋ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನಿಮ್ಗೆ ಏನು ಸೆಲೆಕ್ಟ್ ಮಾಡ್ಕೋಬೇಕು ಕ್ವಾಂಟಿಟಿ, ಅದನ್ನು ಫಸ್ಟ್ ಐಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ವಾಂಟಿಟಿ 1 ಅಂತ ತೋರಿಸ್ತಿದೆ ಇಲ್ಲಿ. ಸೊ ನಾನು ಇದನ್ನ ಚೇಂಜ್ ಮಾಡ್ತೀನಿ, 3 ಅಂತ ಮಾಡ್ತೀನಿ. ಓಕೆ, ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟು ಇಲ್ಲಿ ನೋಡಿ ಇಲ್ಲಿ 3 ಆಯ್ತಲ್ಲ. ಅವಾಗಲೇ 515 ಅಂತ ಆಯ್ತು, ಈಗ 535 ಆಯ್ತು. ಓಕೆ, ಇಲ್ಲಿ ನಿಮಗೆ ಬೇಕು ಅಂದರೆ ಆ್ಯಡ್ ಪ್ರಾಡಕ್ಟು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ
ಕ್ಯಾಶು ಕ್ಯಾಶು ಆಲ್ರೆಡಿ ಇದೆ. ಇನ್ನೊಂದು ಆ್ಯಡ್ ಮಾಡ್ಕೋಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗಿದೆ ನೋಡಿ. ಇನ್ನೊಂದು ಐಟಮ್ ಬೇಕಾದರೆ ಹಾಕೋಣ ನಾವು. ನೈಲ್ ಪೇಂಟ್ ಹಾಕ್ತಾ ಆ್ಯಡ್ ಮಾಡ್ತಾರೆ. ಸೊ ಈ ಥರ ಫ್ಲೆಕ್ಸಿಬಲ್ ಆಗಿದೆ. ನಿಮಗೆ ಕ್ವಾಂಟಿಟಿ ಚೇಂಜ್ ಮಾಡ್ಬೋದು, ಆ್ಯಡ್ ಪ್ರಾಡಕ್ಟ್ಸ್ ಮಾಡ್ಬೋದು. ಸೇಮ್ ಎಸ್ಟಿಮೇಟ್ ಬಿಲ್ನ ನಾವು ಈ ಥರ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಕ್ವಿಕ್ ಪೇ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಾನು ಇಲ್ಲೇ. ಎಸ್, ಇದಾಗಿದೆ ಇವತ್ತಿನ ವಿಡಿಯೋದಲ್ಲಿ ಎಸ್ಟಿಮೇಟ್ ಟು ಕನ್ವರ್ಟ್ ಬಿಲ್. ಹೇಗೆ ಎಸ್ಟಿಮೇಟ್ನ ಬಿಲ್ ಆಗಿ ಕನ್ವರ್ಟ್ ಮಾಡೋದು ಅಂತ. ಈಸಿ ಆಗಿತ್ತಲ್ಲ ಸ್ನೇಹಿತರೆ? ಎಸ್, ಈಸಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.